ನನ್ನ ಮಕ್ಕಳನ್ನ ಗುಂಡು ಹೊಡೆದು ಸಾಯಿಸಬೇಡಿ ಸರ್. ಕಮಿಷನರ್ ಎದುರು ರೌಡಿ ಶೀಟರ್ ಅಫ್ತಾಬ್ ತಂದೆ ಅಳಲು. ನಿಮ್ಮ ಇಬ್ಬರು ಮಕ್ಕಳು ಕೊಲೆ ಯತ್ನ ಕೇಸ್ನಲ್ಲಿ ಭಾಗಿಯಾಗಿದ್ದಾರೆ. ಮಕ್ಕಳಿಗೆ ಬುದ್ಧಿ ಹೇಳಿ, ಇಲ್ಲದೇ ಇದ್ರೆ ನಾವೇ ಹೇಳ್ತೀವಿ ಅಂತ ಅಫ್ತಾಬ್ ತಂದೆಗೆ ಹೇಳಿದ್ದಾರೆ ಹುಬ್ಬಳ್ಳಿ ಧಾರವಾಡದ ಕಮಿಷನರ್ ಶಶಿಕುಮಾರ್. ಅಫ್ತಾಬ್ ತಂದೆಗೆ ಒಂದೋ ನೀವು ಬುದ್ಧಿ ಹೇಳಿ, ಇಲ್ಲ ಅಂದ್ರೆ ನಾವು ಬುದ್ಧಿ ಕಲಿಸ್ತೀವಿ ಅವರಿಗೆ. ಮಕ್ಕಳಿಂದ ನಮ್ಮ ಕುಟುಂಬದ ಮರ್ಯಾದೆ ಹೋಯ್ತು, ಮಕ್ಕಳಿಗೆ ಬುದ್ಧಿ ಹೇಳಿ, ಇಲ್ಲದೇ ಇದ್ರೆ ನಾವೇ ಹೇಳ್ತೀವಿ ಅಂತ ಕಮಿಷನರ್ ಹೇಳಿದಾಗ ದಯವಿಟ್ಟು ಅವ್ರನ್ನ ನೀವೇ ಗುಂಡು ಹೊಡೆದು ಸಾಯಿಸ್ಬಿಡಿ, ಯಾಕಂದ್ರೆ ನಮ್ಮನ್ನ ತಲೆ ಎದ್ದಿರೋ ಹಾಗೆ ಇವ್ರು ಮಾಡ್ತಿದ್ದಾರೆ ಅಂತ ಹೇಳಿ ಕಮಿಷನರ್ ಎದುರು ರೌಡಿ ಶೀಟರ್ ಅಫ್ತಾಬ್ ತಂದೆ ಅಳಲು ತೋಡ್ಕೊಂಡಿದ್ದಾರೆ. ಸೊ 2 ದಿನಗಳ ಹಿಂದೆ ಹುಬ್ಬಳ್ಳಿಯಲ್ಲಿ ರೌಡಿಗಳ ಗ್ಯಾಂಗ್ ವಾರ್ ಆಗಿತ್ತು. ಸೊ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಕಮಿಷನರ್ ಎದುರು ಹೇಳಿದ್ದಾರೆ. सबको बोलो, बच्चों को थोड़ा होशियार रहने के लिए, चीज़ को कंट्रोल करने के लिए बोलो सबको। एक लड़का सोना करके था, उसका नाम आया, लड़के नहीं थे वो, ಸೊ ಅಫ್ತಾಬ್ ತಂದೆ ಹೇಳಿದಂಥ ಮಾತಿದು. ಇಲ್ಲಿ ಪೊಲೀಸರ ಮೇಲೂ ಕೂಡ ದಾಳಿ ಆಗಿತ್ತು ಅಫ್ತಾಬ್ ಕಡೆಯಿಂದ. ಸೊ ಮಕ್ಕಳಿಂದ ನಮ್ಮ ಕುಟುಂಬದ ಮರ್ಯಾದೆ ಹೋಯಿತು ಅಂತ ತಂದೆಯನ್ನು ಭೇಟಿಯಾದಾಗ ಕಮಿಷನರ್ ಶಶಿಕುಮಾರ್ ಭೇಟಿಯಾಗಿದ್ದರು. ರೌಡಿ ಶೀಟರ್ ಅಫ್ತಾಬ್ ಕರಡಿಗುಡ್ಡ ಮೇಲೆ ಖಾಕಿ ಫೈರಿಂಗ್. ಇಂದು ಅಫ್ತಾಬ್ ತಂದೆಯನ್ನು ಭೇಟಿಯಾಗಿದ್ದಾರೆ ಹುಬ್ಬಳ್ಳಿ ಧಾರವಾಡ ಕಮಿಷನರ್. 2 ದಿನಗಳ ಹಿಂದೆ ಹುಬ್ಬಳ್ಳಿಯಲ್ಲಿ ಆಗಿದ್ದಂಥ ರೌಡಿಗಳ ಗ್ಯಾಂಗ್ ವಾರ್ ವಿಚಾರವಾಗಿ ಹೋಗಿ ಅಲ್ಲಿ ವಾರ್ ಮಾಡಿದ್ರು. ಆ ಸಂದರ್ಭದಲ್ಲಿ ತಂದೆನೇ ನನ್ನ ಮಕ್ಕಳನ್ನ ಗುಂಡು ಹೊಡೆದು ಸಾಯಿಸಿ ಅಂತ ಹೇಳಿದರು. ಶಿವಕುಮಾರ್ ಪತ್ತಾರ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ದೂರವಾಣಿ ಸಂಪರ್ಕದಲ್ಲಿ. ಶಿವಕುಮಾರ್, ಏನು ಈ ಘಟನೆ ಆಗಿರೋದು, ಜೊತೆಗೆ ಕಮಿಷನರ್ ಅವರು ಭೇಟಿ ಕೊಟ್ಟಾಗ ತಂದೆ ಮಾತು ಏನಿತ್ತು ಅಂತ? ಅವಿನಾಶ್, ಪ್ರಮುಖವಾಗಿ ಈ ಒಂದು ದೃಶ್ಯವನ್ನು ನೋಡಿದ್ರೆ ಎಂತವರು ಕೂಡ ಮನಕಲುಕುವಂತಿದೆ. ಯಾಕಂದ್ರೆ ಪ್ರಮುಖವಾಗಿ ಈ ಘಟನೆಗೆ ಕಾರಣ ಏನಂದ್ರೆ ಸೋಮವಾರ ಬೆಳಗಿನ ಜಾವ ಈ 2 ಗ್ಯಾಂಗ್ಗಳ ನಡುವೆ ಒಂದು ರೌಡಿ ಗ್ಯಾಂಗ್ ನಡುವೆ ಗ್ಯಾಂಗ್ ವಾರ್ ನಡೆದಿತ್ತು. ಆ ಸಂದರ್ಭದಲ್ಲಿ ಅಫ್ತಾಬ್ ಕರಡಿಗುಡ್ಡ ಏನಿದ್ದಾನೆ, ಈತ ಜಾವೂರ್ ಬೇಫಾರಿ ಮೇಲೆ ಅಟ್ಯಾಕ್ ಮಾಡಿರ್ತಾನೆ. ಇದಕ್ಕೆ ಕಾರಣ ಹಳೆ ದ್ವೇಷ. ಇವರಿಬ್ಬರ ಮಧ್ಯೆ ಹಳೆ ದ್ವೇಷ ಇರುತ್ತೆ. ಈ ಜಾವೂರ್ ಬೇಫಾರಿ ಏನಿರ್ತಾನೆ, ಈತನನ್ನ ರಾಯಚೂರಿಗೆ ಗಡಿಪಾರ್ ಮಾಡಿದ್ರು ಕೂಡ ಆತ ಹುಬ್ಬಳ್ಳಿಗೆ ಬಂದಿರ್ತಾನೆ. ಆ ಮಾಹಿತಿ ಅಫ್ತಾಬ್ ಕರಡಿಗುಡ್ಡ ಗ್ಯಾಂಗ್ಗೆ ಸಿಗುತ್ತೆ. ಆ ಹಿನ್ನೆಲೆಯಲ್ಲಿ ರವಿವಾರ ಅವರು ಆತನ ಮೇಲೆ ಅಟ್ಯಾಕ್ ಮಾಡ್ತಾರೆ. ಈ ವೇಳೆ ಪೊಲೀಸರಿಗೆ ವಿಷಯ ಗೊತ್ತಾದ ತಕ್ಷಣ ಅಫ್ತಾಬ್ನನ್ನ ವಶಕ್ಕೆ ಪಡಿತಾರೆ. ವಶಕ್ಕೆ ಪಡೆದ ನಂತರ ಈತ ಮತ್ತೆ ಪೊಲೀಸರಿಂದ ತಪ್ಪಿಸಿಕೊಳ್ಳಲು ಯತ್ನ ಮಾಡ್ತಾನೆ. ಜೊತೆಗೆ ಪೊಲೀಸರ ಮೇಲೂ ಕೂಡ ಹಲ್ಲೆ ಮಾಡ್ತಾನೆ. ಆ ಸಂದರ್ಭದಲ್ಲಿ ಹುಬ್ಬಳ್ಳಿಯ ಕಸಬಾಪೇಟೆ ಪೊಲೀಸರು ಈತನ ಮೇಲೆ ಫೈರಿಂಗ್ ಮಾಡಿರ್ತಾರೆ. ಫೈರಿಂಗ್ ಮಾಡಿದ ನಂತರ ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಕಮಿಷನರ್ ಶಶಿಕುಮಾರ್ ಅವರು ಈ ಅಫ್ತಾಬ್ ಕರಡಿಗುಡ್ಡ ತಂದೆ ಮೊಹಮ್ಮದ್ ಗೌಸ್ ಏನಿದ್ದಾರೆ ಆತನ ಮನೆಗೆ ಭೇಟಿ ನೀಡುತ್ತಾರೆ. ಮಕ್ಕಳ ಪರಿಸ್ಥಿತಿಯನ್ನ ಕೇಳ್ತಾರೆ. ಅಲ್ಲಿ ಆ ತಂದೆ ಹೇಳುವಂತಹ ಮಾತು, ನನ್ನ 2 ಮಕ್ಕಳನ್ನು ಕೂಡ ಗುಂಡಿಟ್ಟು ಸಾಯಿಸ್ಬಿಡಿ, ಅವರಿಂದ ನನ್ನ ಮಾನ ಮರ್ಯಾದೆ ಹೋಗಿದೆ ಅಂತ ಹೇಳ್ತಾರೆ. ಇಲ್ಲಿ ಮೊಹಮ್ಮದ್ ಗೌಸ್ ಏನಿದ್ದಾನೆ ಕಳೆದ 40 ವರ್ಷಗಳಿಂದ ಟೀ ವ್ಯಾಪಾರವನ್ನ ಮಾಡಿಕೊಂಡು ತಮ್ಮ ಜೀವನವನ್ನ ಸಾಗಿಸ್ತಿರ್ತಾರೆ. ಆದ್ರೆ ಆತನ 2 ಮಕ್ಕಳು ಅಫ್ತಾಬ್ ಹಾಗೂ ಇನ್ನೊಬ್ಬ ಮಗ ಕೂಡ ಇಬ್ರು ಕೂಡ ಕೊಲೆ ಮತ್ತು ಕೊಲೆ ಯತ್ನ ಪ್ರಕರಣಗಳಲ್ಲಿ ಭಾಗಿಯಾಗಿರ್ತಾರೆ. ಇದರಿಂದ ಈತನ ಇಡೀ ಕುಟುಂಬದ ಮರ್ಯಾದೆ ಹೋಗ್ತಿದೆ, ಇವರಿಂದ ನನಗೆ ಜೀವನವೇ ಸಾಕಾಗಿದೆ ಅಂತ ಅಳಲನ್ನ ತೋಡ್ಕೊಳ್ತಾರೆ. ಸ್ವತಃ ಕಮಿಷನರ್ ಮನೆಗೆ ಭೇಟಿ ನೀಡಿದಾಗ ಮಕ್ಕಳಿಂದ ನಮಗೆ ಸಾಕಾಗಿ ಹೋಗಿದೆ, ನೀವು ಅವ್ರಿಗೆ ಗುಂಡೊಡೆದು ಸಾಯಿಸ್ಬಿಡಿ ಅಂತ ಹೇಳ್ತಾರೆ. ಈ ವೇಳೆ ಕಮಿಷನರ್ ಅವರು ಕೂಡ ನೀವು ಅವ್ರಿಗೆ ಬುದ್ಧಿ ಹೇಳಿ, ಅವರನ್ನ ಜಮಾತ್ಗೆ ಸೇರಿಸಿ, ಅಕಸ್ಮಾತ್ ಅಲ್ಲೂ ಬುದ್ಧಿ ಕೇಳದೆ ಹೋದ್ರೆ ನಾವೇ ಅವ್ರಿಗೆ ಬುದ್ಧಿ ಹೇಳ್ತೀವಿ ಅಂತಾರೆ. ಈ ಒಂದು ರೌಡಿಗಳ ಗ್ಯಾಂಗ್ ವಾರ್ನಿಂದ ಹುಬ್ಬಳ್ಳಿಯಲ್ಲಿ ಸಾಕಷ್ಟು ಒಂದು ಭಯದ ವಾತಾವರಣ ನಿರ್ಮಾಣವಾಗಿತ್ತು. ಜೊತೆಗೆ ಈ ಪೊಲೀಸರ ಮೇಲೂ ಕೂಡ ಹಲ್ಲೆಗೆ ಮುಂದಾಗಿತ್ತು. ಪೊಲೀಸರು ತಕ್ಷಣವೇ ಅಲರ್ಟ್ ಆಗಿ ಆತನ ಮೇಲೆ ಫೈರಿಂಗ್ ಮಾಡಿತ್ತು. ಸದ್ಯ ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಯಲ್ಲಿ ಆತನಿಗೆ ಚಿಕಿತ್ಸೆಯನ್ನು ಕೊಡಿಸಲಾಗ್ತಿದೆ. ಜೊತೆಗೆ ಇನ್ನೊಬ್ಬ ರೌಡಿ ಚಿತ್ರ ಜಾವೂರ್ ಬೇಫಾರಿ ಏನಿದ್ದಾನೆ ಆತನೂ ಕೂಡ ಈಗ ಹುಬ್ಬಳ್ಳಿ ಕಿಮ್ಸ್ ಆಸ್ಪತ್ರೆಯಲ್ಲಿ ಇರ್ತಕ್ಕಂಥದ್ದು. ಈ 2 ಗ್ಯಾಂಗ್ಗಳ ನಡುವೆ ಕಳೆದ 5-6 ವರ್ಷಗಳಿಂದ
ಈ ಒಂದು ಹಳೆಯ ವೈಷಮ್ಯ ಇತ್ತು. ಜೊತೆಗೆ ಈ ಅವರಿಬ್ರು ಕೂಡ ಹಳೆಯ ರೌಡಿ ಸೀಟರ್ಗಳು ಮತ್ತು ಗಡಿಪಾರ ಆದ್ರೂ ಕೂಡ ಹುಬ್ಬಳ್ಳಿಗೆ ಬಂದಿತ್ತು. ಆ ಮಾಹಿತಿ ಆಧಾರದ ಮೇಲೆ ರವಿವಾರ ಈ ದೊಡ್ಡ ಗ್ಯಾಂಗ್ ವಾರ್ ಆಗೋ ಲಕ್ಷಣ ಇತ್ತು. ಆದ್ರೆ ಪೊಲೀಸರು ಅಲರ್ಟ್ ಆಗಿ ಕೂಡಲೇ ಈ ಒಂದು ಗ್ಯಾಂಗ್ ವಾರ್ ಅನ್ನ ತಪ್ಪಿಸಿದ್ರು. ಕೊನೆಗೆ ಇಬ್ರು ಕೂಡ ಈಗ ಹುಬ್ಬಳ್ಳಿ ಕಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಅವಿನಾಶ್, ಧನ್ಯವಾದ ಶಿವಕುಮಾರ್. मैंने बच्चे दोनों ऐसे हो गया तो बहुत कोशिश करता हूँ समझने की, बहुत दोनों तरह के बच्चे हैं। हाँ, समझते नहीं क्या करना फिर? शुरू करो। अरे ऐसा तो थोड़ी कर सकते हैं। शूट करो, मेरी बेइज्जत पूरी हो गई। अब ना 40 साल धंधा कर रहा था, मेरी इज्जत ऐसी इज्जत दिन रात रहता सर। आज थोड़ी मेरे रिकॉर्ड बहुत मैं सर यहाँ कल दोनों जने भी नत्ती उधर ही है घर में इधर बड़े अच्छे ने दोनों एक किया तो क्या आपको इज्जत कहाँ रहेगा? बताओ क्या करना। मैंने बच्चे दोनों ऐसे हो गया तो बहुत कोशिश करता हूँ समझने की, बहुत दोनों तरह के बच्चे हैं। हाँ, समझते नहीं क्या करना फिर? शुरू करो।